ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಮುತ್ತಿನ ಕಥೆಯ ಹೇಳಿತು ಈ ಬಂದೆ ನಂಗೆ ನೀನು ಬಂದೆ. ವಿದ್ಯಾರ್ಥಿಗಳಿಗೆ ತಲೆಯಲ್ಲಿ ಜ್ಞಾನ ಇಲ್ಲದಿದ್ದರೆ ಸರಿ ತಪ್ಪು ಗೊತ್ತಾಗುವುದಿಲ್ಲ. ವಿದ್ಯೆ ಇದ್ದರೆ ದೇಶದ ಕೆಲಸ ಯಾವ ರೀತಿ ಮಾಡಬೇಕು, ನಾವು ಮುಂದೆ ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಟೀಚರ್ ಅಥವಾ ರಾಜಕಾರಣಿ ಆಗಬೇಕಾ ಎಂಬುದು ನಿಮ್ಮ ಕೈಯಲ್ಲೇ ಇರುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ಜೊತೆ ಬ್ಯಾಗ್ ವಿತರಣೆಯನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೂಸಗಾನದೊಡ್ಡಿ ಮಂಜುನಾಥ್ ಮುಖಂಡತ್ವದಲ್ಲಿ ವಿತರಣೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮುಂದೊಂದು ದಿನ ಈ ದೇಶ ಕಟ್ಟುವ ಪ್ರಜೆ ಆಗಬೇಕು. ಅದು ನಿಮ್ಮ ಕೈಯಲ್ಲೇ ಇದೆ. ವಿದ್ಯಾರ್ಥಿಗಳಾದ ನೀವು ಡಾಕ್ಟರ್ ಆಗಬೇಕೋ, ಇಂಜಿನಿಯರ್ ಆಗಬೇಕೋ, ಟೀಚರ್ ಅಥವಾ ರಾಜಕಾರಣಿ ಆಗಬೇಕೆನ್ನುವುದು ನಿಮ್ಮ ಕೈಯಲ್ಲೇ ಇದೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿದ್ಯಾವಂತರಾದರೆ ಮಾತ್ರ ಈ ದೇಶ ಕಟ್ಟಲು ಸಾಧ್ಯ. ಒಳ್ಳೆಯ ಕೆಲಸ ಮಾಡುವಾಗ ಕೆಲವರು ಕಾಲು ಎಳೆಯುವಂಥ ಕೆಲಸ ಮಾಡುತ್ತಾರೆ. ಒಳ್ಳೆಯ ಉದ್ದೇಶದಿಂದ ಕೊಡುವ ಮನಸ್ಸು ಇರುವವರಿಗೆ ದೇವರ ಆಶೀರ್ವಾದ ಇರುತ್ತದೆ. ಯಾರೇ ಕಾಲು ಎಳೆದರೂ ನೀವು ಯಾವುದೇ ಕಾರಣಕ್ಕೂ ಬದಲಾಗಬೇಡಿ. ಮಂಜುನಾಥ್ ಅವರ ಸಮಾಜಮುಖಿ ಕೆಲಸಗಳನ್ನು ನೋಡಿ ಇನ್ನಷ್ಟು ಜನರು ಪ್ರೇರಣೆ ಪಡೆದು ಸಮಾಜಮುಖಿ ಕೆಲಸಗಳು ಮಾಡುವುದಕ್ಕೆ ಮುಂದೆ ಬರಲಿ ಎಂದು ಹೇಳಿದರು. ಗೊತ್ತಾಗುತ್ತಾ? ದುಡ್ಡಿದ್ರೆ ಗೊತ್ತಾಗೋದಿಲ್ಲ. ವಿದ್ಯೆ ಇದ್ರೆ ಅದು ಸುಳ್ಳು ನೋಟ್ ಯಾವುದು, ಒರಿಜಿನಲ್ ನೋಟ್ ಯಾವುದು ಅಂತಾನೆ ಗೊತ್ತಾಗುತ್ತೆ ಅಲ್ವಾ? ವಿದ್ಯೆ ತಲೆಯಲ್ಲಿ ಜ್ಞಾನ ಇಲ್ಲ ನಮ್ಗೆ ಅಂದ್ರೆ ಸರಿ ತಪ್ಪು ಗೊತ್ತಾಗೋದಿಲ್ಲ. ಆಮೇಲೆ ನಾವು ಯಾವ ರೀತಿ ಒಳ್ಳೇದ್ ಕೆಲಸ ಮಾಡ್ಬೇಕು, ದೇಶದ ಕೆಲಸ ಏನ್ ಮಾಡ್ಬೇಕು, ನಮ್ಮ ಸ್ವಂತ ಕೆಲಸ ಏನ್ ಮಾಡ್ಕೊಬೇಕಂತ ಎಲ್ಲಾನು ಸಹ ಅರಿವಾಗ್ತದೆ. ಅದಕ್ಕೆಲ್ಲನೂ ಸಹ ನೀವು ಚೆನ್ನಾಗಿ ಓದ್ಕೊಬೇಕು. ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಅಧಿಕಾರಿ ಆಗ್ತಿರೋ, ಇಲ್ಲ ಟೀಚರ್ಸ್ ಆಗ್ತಿರೋ, ಇಲ್ಲ ರಾಜಕಾರಣಿಗಾಗ್ತಿರೋ, ಎಲ್ಲಾನು ನಿಮ್ ಕೈಯಲ್ಲೇ ಇರ್ತದೆ. ನೀವ್ ಯಾವ ತರ ಆಗ್ಬೇಕಂದ್ರೂ ಏನ್ ಮಾಡ್ಬೇಕು? ನೀವು ವಿದ್ಯೆ ಕಲಿಬೇಕು. ವಿದ್ಯೆ ಕಲಿತ್ಮೇಲೆ ಪ್ರಯತ್ನ ಮಾಡ್ಬೇಕು ಅಲ್ವಾ? ಈಗ ನೀವು ಡ್ಯಾನ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಡ್ಯಾನ್ಸರ್ ಆಗ್ಬೇಕಂದ್ರೆ ಕುಣಿಬೇಕಲ್ವಾ? ಗಲಾಟೆ ಮಾಡ್ಬೇಕಂದ್ರೆ ಫೈಟ್ ಮಾಡ್ಬೇಕಲ್ವಾ ನೀವು ಅಲ್ವಾ? ನಿಮ್ ವಾಯ್ಸ್ ದೂರದಲ್ಲಿರೋಂಥವ್ರು ಕೇಳಿಸ್ಬೇಕಂದ್ರೆ ನೀವು ಜೋರಾಗಿ ಕಿರ್ಚ್ಬೇಕಲ್ವಾ? ಯಾರಿಗೂ ಕೇಳಿಸೋದು ಬೇಡ ಅಂದ್ರೆ ಮೆತ್ತಗ್ ಮಾಡಿದ್ರೆ ಆಯ್ತಲ್ವಾ? ಇದೆಲ್ಲ ನಮ್ಗೆ ಯಾವ ರೀತಿ ಬರ್ತದೆ? ನಿಮ್ಗೆ ಜ್ಞಾನದ ಮೂಲಕ ಬರ್ತದೆ. ಗಟ್ಟಿಯಾಗಿ ಕಿರ್ಚಿದ್ರೆ 10 ಜನಕ್ಕೆ ತೊಂದರೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದಲ್ಲ, ಅದೇ ಜ್ಞಾನ ಅಲ್ವಾ? ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡವರಾಗಬೇಕು. ಯಾವ ರೀತಿ ದೊಡ್ಡವ್ರಂದ್ರೆ ನಿಮ್ಮೂರಿಗೆ ಒಳ್ಳೇದು ಮಾಡೋಂಥ ದೊಡ್ಡವರಾಗಬೇಕು. ದೊಡ್ಡವ್ರಿಗೆ ಗೌರವ ಕೊಡೋಂಥ ಗುಣ ನಿಮ್ಮಲ್ಲಿ ಬರಬೇಕು. ತಂದೆ ತಾಯಿ ಜೊತೆಗೆ ಅಣ್ಣ ತಮ್ಮ, ಪಕ್ಕದ ಮನೆಯವರು, ಊರಿನಲ್ಲಿರೋರು ಎಲ್ರಿಗೂ ಸಹ ಗೌರವ ಕೊಡೋಂಥ ಗುಣ ನಿಮಗೆ ಬರಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಿಮ್ಮನ್ನ ಹೆಚ್ಚು ಕಾಯಿಸ್ಬಿಟ್ವೇನೋ ಇವತ್ತು. ನನಗೆ 9 ತುಂಬಿದ್ರೆ ಶಾಲೆಗಳು ನಮ್ಮ ವ್ಯಕ್ತಿತ್ವ ವಿಕಾಸನ ಗುರುಗಳ ರೂಪದಲ್ಲಿ, ಉಪನ್ಯಾಸಕರ ರೂಪದಲ್ಲಿ, ಈ ಶಿಕ್ಷಕ ಬಂಧುಗಳ ರೂಪದಲ್ಲಿ ವಿದ್ಯಾಭ್ಯಾಸನ ನಮ್ಮಗಳಿಗೆ, ನಮ್ಮ ಮಕ್ಕಳಿಗೆ ಆಗ್ತಾ ಇರೋಂಥದ್ದು, ನಾವೆಲ್ಲ ಕಲಿತಾ ಇರೋಂಥದ್ದು. ಕಲಿತು ದೊಡ್ಡವರಾಗಿ ಸಮಾಜಕ್ಕೆ ನಾವು ಸಹ ಹಿಂದಿರುಗಿ ಕೊಡೋಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ. ಅದರ ಒಂದು ಕಾರ್ಯರೂಪದಲ್ಲಿ ಇವತ್ತು ದೇವಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೆಲ್ಲ ಮುಖಂಡಗಳು ಒಂದು ವಿಶಿಷ್ಟವಾದಂಥ ಹೆಜ್ಜೆನಾಗಿತ್ತು. ನಾವು ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತೇಳಿ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಇವತ್ತು ಕೊಡ್ತಾ ಇರೋಂಥದ್ದು ಒಂದು ಶ್ಲಾಘನೀಯ. ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಬಹಳ ಒಂದು ರೀತಿಯಾದಂಥ ನಮ್ಮ ಮುಖಂಡರ ಮೇಲೆ ಒಂದು ಗೌರವನೂ ಸಹ ನಮಗೆ ಬರ್ತಾ ಇದೆ. ಅದಕ್ಕೆ ನಾನು ಸದಾ ಈ ರೀತಿ ಕಾರ್ಯ ಮಾಡೋಂಥ, ಈ ರೀತಿ ಗುಣ ಇರೋಂಥ ಮುಖಂಡಗಳು ನಮಗೂ ಸಿಕ್ಕಿರೋಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಕೊಡೋಂಥ ಮನಸ್ಸು ಎಲ್ರಿಗೂ ಬರೋದಿಲ್ಲ. ಕೊಡಬೇಕು ಅಂತ ಅನ್ಕೊಂತೀವಿ, ಶಕ್ತಿ ಇರೋದಿಲ್ಲ. ಶಕ್ತಿ ಇರೋಂಥವರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಾಲೆಳೆಯೋದಕ್ಕೆ 108 ಜನ ಇರ್ತಾರೆ. ಏನೋ ಅವ್ರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಡ್ತಾ ಇದ್ರೆ ಇನ್ನೊಂದಷ್ಟು ಜನ ಅದಕ್ಕೆ
ಏನೋ ಒಂದು ರೀತಿ ಅಪಪ್ರಚಾರ ಮಾಡೋಂಥದ್ದು ಕಾಲೆಳೆಯುವಂಥ ಕೆಲಸನೂ ಆಗ್ತಾ ಇರ್ತದೆ. ಇದು ಸಮಾಜ ಹಿಂಗೇನೆ ಹೋಗ್ಬೇಕು. ಆದರೆ ನಾವು ಮಾಡೋಂಥದ್ದು ಒಳ್ಳೆ ಕೆಲಸ ಮಾಡೋಂಥದ್ದು ನಾವು ನಿಲ್ಲಿಸ್ಬೇಕು. ಎಸ್ ದೇವಗಾನಹಳ್ಳಿ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಾದ ಗಡಮಿಂಚನಹಳ್ಳಿ, ಎಸ್ ಗುಂಡ್ಲಹಳ್ಳಿ, ಎಸ್ ಕುರುಬರಹಳ್ಳಿ, ಯರ್ನಾಗಿನಹಳ್ಳಿ, ಪುಸ್ಗಾಂದೊಡ್ಡಿ, ನೇರಳೆ ಮರದಹಳ್ಳಿ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಯ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ಬ್ಯಾಗ್ ವಿತರಣೆ ಮಾಡಿದರು. ಎಸ್ ದೇವಗಾನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಟ್ಟು ಆಂಜಿನಪ್ಪರವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಬ್ಯಾಗ್, ಪೆನ್ನು, ಪೆನ್ಸಿಲ್, ಪುಸ್ತಕ ವಿತರಣೆ ಮಾಡಿ ಪುಟ್ಟು ಆಂಜಿನಪ್ಪರವರಿಗೆ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ಪಡೆದು ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದು ಆಶೀರ್ವಾದ ಮಾಡಿದರು. ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಮಾದರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಟ್ಟು ಆಂಜಿನಪ್ಪನವರ 47ನೇ ಜನ್ಮದಿನದ ಪ್ರಯುಕ್ತವಾಗಿ ಎಲ್ಲ ಮಕ್ಕಳಿಗೂ ಬ್ಯಾಗು, ಬುಕ್ಕು, ಪುಸ್ತಕ ಮತ್ತು ಪೆನ್ಸಿಲ್ಲು ಇದನ್ನು ವಿತರಣೆ ಮಾಡಿದ್ದು ಹಸ್ಕೊಳ್ತೀವಿ. ಅವರು ಸಮಾಜಮುಖಿಯಾಗಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ನೀಡಿ ಅವ್ರಿಗೂ ನಮಗೂ ಎಲ್ಲ ಹೆಚ್ಚಿನ ಶಕ್ತಿ ನೀಡಿ ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಷ್ಟು ಮಕ್ಕಳು ಕೊಟ್ಟರೆ ಈ ದಿನ ನಾವು 300 ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು. ಈ ಸಂದರ್ಭದಲ್ಲಿ ಎಸ್ ದೇವಗಾನಹಳ್ಳಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ಅಶ್ವಥಪ್ಪ, ಮದ್ದಿರೆಡ್ಡಿ, ರಮೇಶ್, ಗ್ರಾಮ ಪಂಚಾಯತಿ ಸದಸ್ಯರು ಗಂಗಾಧರ್, ಮುಖಂಡರಾದ ರಾಮದಾಸ್, ಶ್ರೀನಿವಾಸ್, ಶ್ರೀನಾಥ್, ಚಿಕ್ಕ ಅಶ್ವಥಪ್ಪ, ನರಸಿಂಹರೆಡ್ಡಿ, ಸಾದ್ಲಿ ನಾರಾಯಣಪ್ಪ, ಚಿಕ್ಕಪೆದ್ದಣ್ಣ, ಮಲ್ಮಾಚಿನಹಳ್ಳಿ ಮುನ್ರಾಜ್ ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಭಾಗವಹಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.